ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇದು ದಸರಾ ಹಬ್ಬದ ಹಿಂದಿನದ್ದು ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮಗಳು ತಂಡಾಡಿ ನಾನು ತೊಳಿಬೇಕು ಅಂತ ತುಂಬ ಹಠ ಮಾಡಿ ತಳಗಡೆ ತೊಗೊಂಡು ಬಂದ್ಲು. ಸೊ ನಾವು ಒಂದೇ ಬಕೆಟ್ ನೀರು ತೊಗೊಂಡ್ಬಂದಿದ್ವು. ಸೊ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ, ಅಲ್ಲಿಂದ ಒಂದೇ ಬಕೆಟ್ ನೀರು ತೊಗೊಂಡು ಬಂದಿದ್ವಲ್ವ. ಸೊ ಅದು ಟ್ರಾಲಿ ಆಗಿತ್ತು. ಸೊ ಅದಕ್ಕೆ ತಳಗಡೆ ಗ್ರೌಂಡ್ ಫ್ಲೋರ್ ಇರೋರಿಗೆ ಮನೆಗೆ ಹೋಗಿ ಒಂದು ಬಕೆಟ್ ನೀರನ್ನು ತೊಗೊಂಡು ಬಂದ್ವಿ. ಸೊ ಪಾಪ ಈ ಹುಡ್ರ ಒಂದು ಬಕೆಟ್ ತುಂಬ ನೀರು ತೊಗೊಂಡು ಬರ್ತಾಯಿದ್ದಾನೆ. ಸೊ ಇದಕ್ಕೆಂದರೆ ರಿಟರ್ನ್ ಗಾಡಿ ತೊಳೆಯೋಕ್ಕೆ. ಸೊ ಇಲ್ಲಿ ಗಾಡಿ ತೊಳಿತೀನಿ ಅಂತ ಇಲ್ಲಿ ಬಾಲ್ ಆಡ್ತಾ ನಿಂತಿದ್ದಾಳೆ ನೋಡಿ ರೈಸ್. ಸೊ ಪಾಪ ಅವ್ರ ಡ್ಯಾಡಿ ತೊಳಿತಾ ಇದ್ದಾರೆ. ಇವಳು ಮಾಡೋದೊಂದು ಹೇಳೋದೊಂದು. ಇವಳು ಇಲ್ಲಿ ಬಂದು ಫುಲ್ ಬಾಲ್ ಆಡ್ತಿದ್ದಾಳೆ, ಗಾಡಿ ತೊಳಿತೀನಿ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಮುಗಿದಾದ್ಮೇಲೆ ಗಾಡಿ ಎಲ್ಲ ತೊಳೆದಿದ್ದೆ. ಸೊ ಇವಾಗ ತಾನು ಫೈನಲ್ ಟಚಪ್ ಪ್ರಾಡಕ್ಟ್ ಬಂದಿದ್ದಾಳೆ, ನಾನು ತೊಳಿತೀನಿ ಅಂತ. ಎಲ್ಲನೂ ತಾನೇ ಮಾಡಬೇಕು ಅಂತ ಹಠ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ. ಸೊ ಫೈನಲ್ ಆಗಿ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ರೆಡಿ ಆಗೋದು. ಸೊ ರೆಡಿ ಆಗೋದಷ್ಟೇ ತಡ, ಈ ರೀತಿಯಾಗಿ ಬೆಡ್ ಮೇಲೆಲ್ಲ ಬೀಳೋದು ಮಾಡ್ತಿದ್ದಾಳೆ ನೋಡಿ. ಇವಾಗ ತುಂಬ ತರಲೆ ಆಗ್ಬಿಟ್ಟವಳೆ. ಅಮ್ಮ ಡಾಗಿ ಏನ್ ಮಾಡ್ತೈತಿ? ಬೂ 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 ಬೂ. ಅವಳಿಗೆ ರೆಡಿ ಮಾಡಿಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನಿನ್ನೇನೆ ಎಲ್ಲ ಮಾರ್ಕೆಟಿಗೆ ಹೋಗಿ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಹಬ್ಬ ಇರೋದ್ರಿಂದ ತುಂಬ ಕಾಸ್ಟ್ಲಿ ಇತ್ತು ಹೂವು. ಸೊ ಅಂದ್ರೂ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಅದು ಚೆನ್ನಾಗಿದೆ ಹೂವೆಲ್ಲ. ಸೊ ಹೂವಿನ ಹಾರ ತೊಗೊಂಡು ಬಂದಿಲ್ಲ, ಸೊ ನಾವೇ ಮನೇಲಿ ಮಾಡಿದ್ವಿ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಐಟಮ್ಸ್ ಇಟ್ಟಿದ್ದೀವಿ. ನಮ್ಮ ಮನೇಲಿ ಏನು ಅಷ್ಟೇನಿಲ್ಲ, ಜಸ್ಟ್ ಒಂದು ಲ್ಯಾಪ್ಟಾಪು, ಪ್ರಿಂಟರು, ಟಿ ವಿ ಮತ್ತು ಇದು ಮೊಬೈಲ್ಸ್ ಇವೆಲ್ಲ ಮಾಡೋದು. ಸೊ ಇವತ್ತು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಅವರು ಯಾವಾಗಾದ್ರೂ ಒಮ್ಮೆ ಪೂಜೆ ಮಾಡ್ತಾರೆ, ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ. ಸೊ ಇವತ್ತು ಅವ್ರದ್ದು ಆಫೀಸ್ ರಜೆ ಇತ್ತಲ್ವ, ಹಾಗೆ ಮಾಡ್ತಾಯಿದ್ದರು. ಇವ್ರ ಮಗಳು ಇಲ್ಲಿ ಕೂತ್ಬಿಟ್ಟು ಪಾಪ ಹಣ್ಣು ಮಾಡು ಹಿಂಗೆ ಮಾಡು ಅಂತ ಹೇಳ್ತವಳೆ, ಏನು ಮಂತ್ರ ಹೇಳ್ತವಳು. ಸುಮ್ಮನೆ ಕೂತಿಲ್ಲ ಇವಳಂತೂ, ಏನಾದರೂ ತರಲೆ ಮಾಡ್ತಾನೆ ಇರ್ತಾಳೆ. ಅದೆಲ್ಲ ಪೂಜೆ ಮಾಡಿಬಿಟ್ಟು ಗಣಪತಿ ಕೂಡ ಪೂಜೆ ಮಾಡಿದರು. ಸೊ ಈ ಗಣಪತಿ ಏನು ವಿಶೇಷ ಅಂದರೆ, ನಾನು ನನ್ನ ಮಗಳು ಈ ಗಣೇಶ ಹಬ್ಬದಲ್ಲಿ ರಂಗೋಲಿ ಹಾಕಿಬಿಟ್ಟು ವಿನ್ ಆಗಿರೋ ಗಣಪತಿ ಮೂರ್ತಿ ಇದಾಗಿರುತ್ತೆ. ಸೊ ಅದೇ ಇದರ ವಿಶೇಷತೆ. ಸೊ ಬೆಳ್ಳಿ ಗಣಪತಿ ಅಂತ ಅಂದ್ಕೊಂಡಿದ್ದೀರಾ. ಸೊ ಬೆಳ್ಳಿದಲ್ವ, ನಾನು ಹಾಗೆ ಅಂದ್ಕೊಂಡಿದ್ವಿ. ಸೊ ಜಸ್ಟ್ ಕೊಟ್ಟಿದ್ದಷ್ಟೇ. ಸೊ ಆಮೇಲೆ ಇಂಪಾರ್ಟೆಂಟ್ ನನ್ನ ಯೂಟ್ಯೂಬ್ ಸ್ಟ್ಯಾಂಡು. ಸೊ ಇದನ್ನು ಕೂಡ ನಮ್ಮ ಮನೆಯವರು ಚೆನ್ನಾಗಿ ತೊಳೆದು ಪೂಜೆ ಮಾಡಿ ಮತ್ತು ಹೂ ಕೂಡ ಇಡ್ತಾ ಇದ್ದಾರೆ, ಚೆನ್ನಾಗಿ ಆಡಲಿ ನಿಂದು ಯೂಟ್ಯೂಬ್ ಎಲ್ಲ ಅಂತ. ಸೊ ತುಂಬ ಖುಷಿ ಆಯ್ತು ಅದು ಕೂಡ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಬ್ಬದ ಊಟ ಮಾಡಿ ಫೈನಲಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.